ತೇಜಸ್ ನ್ಯೂಸ್ನ ಬ್ರೇಕಿಂಗ್ ಅಪ್ಡೇಟ್. ಲಂಚ ಪಡೆಯುವ ವೇಳೆ ಲೋಕಾಬಲಿಗೆ ಬಿದ್ದ ಡಿಎಚ್ಒ ಕಚೇರಿ ಅಧಿಕಾರಿ. ಒಂದೆಡೆ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಸಂಭ್ರಮದಲ್ಲಿ ಇದ್ದರೆ, ಇತ್ತ ಕಡೆ ಬೀದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಓರ್ವರ ಮೇಲೆ ಲೋಕ ದಾಳಿಯಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಫೀಸರ್ ಕೃಷ್ಣದಾಸ್ ಎನ್ನುವವರು 5,000 ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಬಲಿಗೆ ಬಿದ್ದಿದ್ದಾರೆ ಎನ್ನಲಾಗ್ತಾ ಇದೆ. ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತರಾಯ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದ್ದು, ಈ ಬೆನ್ನಲ್ಲೇ ಬೀದರ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 6:30 ಗಂಟೆಯವರೆಗೆ ಸುದೀರ್ಘ ತನಿಖೆ ನಡೆದಿದೆ. ಕೃಷ್ಣದಾಸ್ ಅವರಿಗೆ ಸಂಬಂಧಿಸಿದ ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಒಂದಿಷ್ಟು ಫೈಲ್ಗಳ ತನಿಖೆ ನಡೆದಿದೆ. ತನಿಖೆ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಜ್ಞಾನೇಶ್ವರ್ ನೀರ್ಗುಡಿ ಅವರು ಕೂಡ ಸ್ಥಳದಲ್ಲಿ ಇದ್ದಿದ್ದು ಕಂಡು ಬಂದಿತ್ತು. ಕೃಷ್ಣದಾಸ್ ಅವರು ಬೀದರ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಔರಾದ್ಗೆ ವರ್ಗಾವಣೆಯಾಗಿ 15 ದಿವಸ ಮೇಲ್ಪಟ್ಟಾಗಿದೆ. ಆದಾಗ್ಯೂ ಬೀದರ್ನ ಡಿಎಚ್ಒ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ದೂರು ನೀಡಿದ ಬೆನ್ನಲ್ಲೇ ಖಚಿತ ಮಾಹಿತಿ ಮೇರೆಗೆ ಕೃಷ್ಣದಾಸ್ ಅವರನ್ನ ಲಂಚದ ಬೇಡಿಕೆ ಇಟ್ಟ ಹಣ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಪೆಟ್ರೋಲ್ ಬಂಕ್ನವರಿಗೆ ಎನ್ಒಸಿ ಕೊಡಲು 5,000 ಲಂಚದ ಬೇಡಿಕೆ ಇಟ್ಟಿದ್ದು, ಈ ಬಗ್ಗೆ ಪೆಟ್ರೋಲ್ ಬಂಕ್ನವರೇ ಲೋಕಾಯುಕ್ತರಿಗೆ ದೂರು ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಇವರು ಎಲ್ಲೆಲ್ಲಿ ಯಾವ ವಿಷಯಕ್ಕಾಗಿ ಇದೇ ರೀತಿ ಲಂಚ ಪಡೆದಿರಬಹುದು ಎನ್ನುವುದರ ಬಗ್ಗೆ ತನಿಖೆ ವೇಳೆಯೇ ಬೆಳಕಿಗೆ ಬರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅವರು ಲಂಚ ಪಡೆದಿರುವುದು ಸಾಬೀತಾಗಿದೆಯಾ ಇಲ್ವಾ ಎನ್ನುವುದರ ಬಗ್ಗೆ ಒಂದು ಲೋಕಾಯುಕ್ತ ಅಧಿಕಾರಿ ಮಾಹಿತಿ ನೀಡಬೇಕು, ಸ್ಪಷ್ಟನೆ ನೀಡಬೇಕು. ಇಲ್ಲವಾದಲ್ಲಿ ತನಿಖಾ ಸಂದರ್ಭದಲ್ಲಿ ಸ್ಥಳದಲ್ಲಿ ಇದ್ದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಜ್ಞಾನೇಶ್ವರ್ ನೀರ್ಗುಡಿ ಅವರು ಸ್ಪಷ್ಟನೆ ನೀಡಬೇಕಾಗಿದೆ. Wow,